ವಾಣಿಜ್ಯ ವಿಭಾಗದಲ್ಲಿ ಬೆಳಗಾವಿ ವಿದ್ಯಾರ್ಥಿನಿಗೆ 600ಕ್ಕೆ 599 ಅಂಕ. ಬೆಳಗಾವಿ ನಗರದ ಧ್ವನಿ ಸಂತೋಷ್ ಕುಲಕರ್ಣಿ ಸಾಧನೆ ಮಾಡಿರೋ ವಿದ್ಯಾರ್ಥಿ. ಗೋಗಟೆ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಸಾಧನೆಗೆ ಕುಟುಂಬಸ್ಥರು, ಶಾಲಾ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. 600ಕ್ಕೆ 599 ಅಂಕಗಳು, ಜಸ್ಟ್ ಒಂದು ಮಾರ್ಕ್ ಮಿಸ್ ಆಗಿದೆ. 599 ಅಂಕ. ಬೆಳಗಾವಿಯ ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 599 ಅಂಕಗಳನ್ನು ಪಡೆದಿದ್ದಾರೆ. ವಿದ್ಯಾರ್ಥಿನಿ ಧ್ವನಿ 599 ಅಂಕಗಳನ್ನು ಪಡೆದಿರೋ ವಿದ್ಯಾರ್ಥಿನಿ. ಗೋಗಟೆ ಕಾಲೇಜು, ಬೆಳಗಾವಿಯ ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿಯ ಸಾಧನೆಯಿಂದ ಕುಟುಂಬಸ್ಥರು, ಶಿಕ್ಷಕರು ಖುಷಿಯಾಗಿದ್ದಾರೆ, ಸಂತಸ ಹಂಚಿಕೊಂಡಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ. ಜಿಲ್ಲೆಗಳಲ್ಲಿ ಹಲವಾರು ಕಾಲೇಜುಗಳಲ್ಲಿ 595ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರೋ 590ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರೋ ವಿದ್ಯಾರ್ಥಿಗಳ ಫೋಟೋ ಮತ್ತು ಅವರ ಹೆಸರನ್ನ ನೀವು ನೋಡ್ತಾ ಇದ್ದೀರಿ. ವಿಜ್ಞಾನ ವಿಭಾಗದಿಂದ 598 ಅಂಕಗಳನ್ನು ಪಡೆದಿರೋ ನಂದನ್ ನಾಯಕ್, ದಕ್ಷಿಣ ಕನ್ನಡದ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ. ವಿಜ್ಞಾನ ವಿಭಾಗದಿಂದ 597 ಅಂಕಗಳನ್ನ ಆರ್ನವಿ, ಉಡುಪಿಯ ಜ್ಞಾನಸುಧಾ ಕಾಲೇಜಿನ ಆರ್ನವಿ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಿಂದ ಬೆಳಗಾವಿಯ ಗೋಗಟೆ ಕಾಲೇಜಿನ ಧ್ವನಿ 600ಕ್ಕೆ 599 ಅಂಕ. ಒಂದೇ ಒಂದು ಅಂಕ ಮಿಸ್, ಔಟ್ ಆಫ್ ಔಟಿಗೆ. ವಿಜಯನಗರದ ಇಂದು ಪಿಯು ಕಾಲೇಜಿನ ಸಂಗೀತ 598 ಅಂಕ ಪಡೆದಿದ್ದಾರೆ ಕಲಾ ವಿಭಾಗದಲ್ಲಿ, ಆರ್ಟ್ಸ್ ವಿಭಾಗದಲ್ಲಿ. ಉಡುಪಿಯ ಕ್ರಿಯೇಟಿವ್ ಕಾಲೇಜಿನ ಪ್ರೇರಣಾ ಹೆಗಡೆ 598 ಅಂಕ ವಾಣಿಜ್ಯ ವಿಭಾಗದಲ್ಲಿ. ನಿಹಾರಿಕಾ ಶಣೈ, ಬೆಂಗಳೂರಿನ ವಿದ್ಯಾಮಂದಿರ ಕಾಲೇಜು 593 ಅಂಕ. ಸಮನ್ಯು, ದಕ್ಷಿಣ ಕನ್ನಡದ ವಿದ್ಯಾರ್ಥಿ 598 ಅಂಕ. ಈ ಬಾರಿಯ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ಬಂದಿದೆ. ಇಬ್ಬರು ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ದಕ್ಷಿಣ ಕನ್ನಡದ ದಿಶಾ ರಾಜ್ಯಕ್ಕೆ ಪ್ರಥಮ ಸ್ಥಾನ. ವಿದ್ಯಾರ್ಥಿನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡ್ರು. ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ದೇ ಆಪ್ಟೆಡ್ ಆಳ್ವಾಸ್ ಫಾರ್ ದಿಸ್. ಆಳ್ವಾಸ್ಯಿಂದಾಗಿ ತುಂಬ ಹೆಲ್ಪ್ ಆಗಿದೆ ನನಗೆ. ಇಫ್ ನಾಟ್ ಆಳ್ವಾಸ್ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ರೆಗ್ಯುಲರ್ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಾಮ್ಸ್, ಆಳ್ವಾಸಲ್ಲಿ ತುಂಬ ಬೇಗ ಸಿಲೆಬಸ್ ಎಲ್ಲ ಮುಗಿಸಿ ರಿವಿಷನ್ಸ್ ಮಾಡಿದ್ದಾರೆ, ಎಕ್ಸಾಮ್ಸ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅದೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಸೊ ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ದೇ ಆಪ್ಟೆಡ್ ಆಳ್ವಾಸ್ ಫಾರ್ ದಿಸ್. ಆಳ್ವಾಸ್ಯಿಂದಾಗಿ ತುಂಬ ಹೆಲ್ಪ್ ಆಗಿದೆ ನನಗೆ.
ಇಫ್ ನಾಟ್ ಆಳ್ವಾಸ್ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ರೆಗ್ಯುಲರ್ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಾಮ್ಸ್, ಆಳ್ವಾಸಲ್ಲಿ ತುಂಬ ಬೇಗ ಸಿಲೆಬಸ್ ಎಲ್ಲ ಮುಗಿಸಿ ರಿವಿಷನ್ಸ್ ಮಾಡಿದ್ದಾರೆ, ಎಕ್ಸಾಮ್ಸ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅದೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ದಿಶಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. 3 ಪರೀಕ್ಷೆ ಬರೆದಿದ್ದಾಗ ತಾಯಿ ಅಪಘಾತದಲ್ಲಿ ಮೃತಪಡ್ತಾರೆ, ತಲೆಗೆ ಏಟಾಗಿ. ಅದಾದ ಮೇಲೂ ಗಟ್ಟಿ ನಿಂತು ಉಳಿದ 3 ಎಕ್ಸಾಮ್ಗಳನ್ನು ಪೂರ್ಣಗೊಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ದಿಶಾ. ಮತ್ತೊಂದು ಕಡೆ ಅದಿತಿ ಬಾಪು, ಬೆಂಗಳೂರಿನ ವಿದ್ಯಾರ್ಥಿನಿ, ಜೈನ್ ಕಾಲೇಜಿನ ವಿದ್ಯಾರ್ಥಿನಿ, ಔಟ್ 600ಕ್ಕೆ 600 ಅಂಕಗಳನ್ನು ಅದಿತಿ ಬಾಪು ಪಡೆದಿದ್ದಾರೆ. ಅದಿತಿ ಬಾಪು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಖುಷಿ ಹಂಚಿಕೊಂಡ್ರು. ದಿನನಿತ್ಯದ ಕಲಿಕೆ ಮತ್ತು ಕುಟುಂಬದೊಂದಿಗೆ ಹೆಚ್ಚಿನ ಸಮಯ, ಸ್ಟ್ರೆಸ್ ಕಳೆದುಕೊಳ್ಳೋದಕ್ಕೆ ಮೆಡಿಟೇಷನ್ ಇತ್ಯಾದಿ ನನಗೆ ಹೆಲ್ಪ್ ಮಾಡ್ತು ಅಂತ ತಮ್ಮ ಖುಷಿನ ಹಂಚಿಕೊಂಡ್ರು. ವೈಷ್ಣವಿ, ಉಡುಪಿಯ ಜ್ಞಾನಸುಧಾ ಕಾಲೇಜಿನ ವಿದ್ಯಾರ್ಥಿನಿ, ವಿಜ್ಞಾನ ವಿಭಾಗದಲ್ಲಿ 597 ಅಂಕ ಪಡೆದಿದ್ದಾರೆ. ಇವತ್ತು PU ವಿದ್ಯಾರ್ಥಿಗಳಿಗೆ ಸಂತಸದ ದಿನ. 86% ರಿಸಲ್ಟ್ ಬಂದಿದೆ. ಇನ್ನು 14% ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ವರ್ಷ ಪೂರ್ತಿ ಓದಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಹಬ್ಬದ ವಾತಾವರಣ. ಇವತ್ತು ದ್ವಿತೀಯ PUC ರಿಸಲ್ಟ್ ಬಂದಿದೆ. ರಿಸಲ್ಟ್ನಲ್ಲಿ ಟಾಪರ್ ಆಗಿ ಭಾಷಂ ಸರ್ಕಲ್ನಲ್ಲಿರುವಂತಹ ಚೈತನ್ಯ ಟೆಕ್ನೋ ಕಾಲೇಜಿನ ವಿದ್ಯಾರ್ಥಿನಿ ಯಶ್ಮಿತಾ ಹೊರಹೊಮ್ಮಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. 99% ತಗೊಂಡಿದ್ದಾರೆ. 600ಕ್ಕೆ 595 ಅಂಕಗಳನ್ನು ತಗೊಂಡಿದ್ದಾರೆ. ಸೊ ಇದನ್ನು ಹೇಳ್ಬೇಕಾದ್ರೆ ನಮಗೆ ಖುಷಿ ಅನಿಸುತ್ತೆ. ನಿಮಗೆ ಎಷ್ಟು ಖುಷಿ ಇದೆ ಈ ಒಂದು ರಿಸಲ್ಟ್ ಬಂದಿದ್ದು? ತುಂಬ ಖುಷಿ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು? ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ರಿಸಲ್ಟ್ ಬಂದಿದೆಯಾ ಅಥವಾ ಅದಕ್ಕಿಂತಲೂ ಕೂಡ ಹೆಚ್ಚಿನದಂಥ ಒಂದು ಫಲಿತಾಂಶ ಸಿಕ್ತು ಅಂತ ಖುಷಿ ಇದೆಯಾ? ಟಾರ್ಗೆಟ್ 600 ಅಂತಲೇ ಇಟ್ಕೊಂಡು ಓದಿದ್ವಿ. ಈಗ ಬಂದಿರೋ PCMCಲೇ ಸೆಂಟಮ್ ಬಂದಿದೆ, ಅದೇ ಖುಷಿ ಇದೆ. ಸೊ ನಿಮಗೆ ಸಬ್ಜೆಕ್ಟ್ಗಳಲ್ಲಿ ಅಂದರೆ ಮೇನ್ ಸಬ್ಜೆಕ್ಟ್ಗಳು ಏನಿತ್ತು ಅದರಲ್ಲಿ ನಿಮಗೆ 100 ಎಲ್ಲ ಸಬ್ಜೆಕ್ಟಲ್ಲೂ ಕೂಡ 100ಕ್ಕೆ 100 ಸಿಕ್ಕಿದೆ. ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಡೇ 1ಇಂದ NCERT ಓದಿ ಲೈನ್ ಟು ಲೈನ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಟೀಚರ್ಸ್ ಹೆಲ್ಪಿಂದ, ಪೇರೆಂಟ್ಸ್ ಹೆಲ್ಪಿಂದ ಇದನ್ನು ಮಾಡೋಕ್ಕಾಯ್ತು. ದಿನ 12 to 13 hours ಓದಿದ್ದೀವಿ. ಪ್ರಿಪ್ರೇಷನ್ ಸಾಮಾನ್ಯವಾಗಿ ಈಗ ನಾವು ನೋಡಿದ್ದೀವಿ, ಇನ್ನೂ 1 ವರ್ಷ ಇದ್ದಂಗೆ ಅಂದರೆ ಫಸ್ಟ್ PUC ಆಗೋಕ್ಕೂ ಮುಂಚಿತವಾಗಿ ರಜದಲ್ಲೇ ಪ್ರಿಪ್ರೇಷನ್ ಎಲ್ಲ ಶುರು ಮಾಡ್ತಾರೆ. ನೀವು ಕೂಡ ಹಾಗೆ ಶುರು ಮಾಡಿದ್ರಾ? ನಿಮ್ಮ ಥರದೇ ಟಾಪರ್ ಆಗಬೇಕು ಅಂತ ಆಸೆ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಸಜೆಷನ್ ಕೊಡ್ತೀರಾ ನೀವು? NCERT ತುಂಬ ಇಂಪಾರ್ಟೆಂಟು. ಬೋರ್ಡ್ ರಿಲೀಸ್ ಮಾಡೋ ಕ್ವಶನ್ ಬ್ಯಾಂಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ MCQs ಎಲ್ಲ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇದೇ ಥರ ಸಾಧನೆ ಮಾಡ್ಬೋದು. ಓಕೆ. ಸೊ ಅವರ ಪ್ಯಾರೆಂಟ್ ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಮಕ್ಕಳ ಸಾಧನೆಯನ್ನು ನೋಡಿದಾಗ ಯಾವುದೇ ಪ್ಯಾರೆಂಟ್ಸ್ಗಾಗ್ಬೋದು ಬಹಳನೇ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಸೊ ನಿಮ್ಮ ಟಾರ್ಗೆಟ್ ಏನಿತ್ತು? ಮಗಳ ಮೇಲೆ ಏನು ನಿರೀಕ್ಷೆ ಇತ್ತು? ಆ ನಿರೀಕ್ಷೆಗೆ ತಕ್ಕಂಥ ರಿಸಲ್ಟ್ ಬಂತ? ನನ್ನ ನಿರೀಕ್ಷೆ ಏನಿತ್ತು ಅದನ್ನು ಮೀರಿ ಮಾಡಿದ್ದಾಳೆ ನನ್ನ ಮಗಳು. ಅಷ್ಟೇ ಹಾರ್ಡ್ ವರ್ಕು ಮಾಡಿದ್ದಾಳೆ. ಡೈಲಿ ಅವಳು ಬುಕ್ಕನ್ನು ಬಿಟ್ಟು ಬೇರೆ ಇಲ್ಲ. ಅವಳು ಬುಕ್ಕು ಅನ್ನೋದೇನೆ ಅಷ್ಟು ಪರಿಶ್ರಮದಿಂದ ಓದಿದ್ದಾಳೆ. ಜೊತೆಗೆ ಅವ್ರ ಕಾಲೇಜ್ನವರು ಕೊಡ್ತಾ ಇದ್ದದ ಸ್ಕೆಡ್ಯೂಲ್ ಪ್ರಕಾರ ಅದನ್ನೇ ಫಾಲೋ ಮಾಡಿದ್ದಾಳೆ. ಅವ್ರು ಕೊಡೋ ಸ್ಕೆಡ್ಯೂಲು ಸಹ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಅವರು ಅದೇ ಥರ ಪ್ರಿಪೇರ್ ಮಾಡಿದ್ದಾರೆ. ಸೊ 10 to 12 hours ಓದ್ತಾ ಇದ್ರು ಮಗಳು ಅಂತಂದರೆ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿರ್ತಿದ್ರಿ? ನೀವು ಯಾವ ಥರ ಅವ್ರಿಗೆ ಪ್ರಿಪ್ರೇಷನ್ಗೆ ನೀವು ಸಹಕಾರ ಮಾಡ್ತಿದ್ರಿ? ಅವಳಿಗೆ ಯಾವುದೇ ಡೌಟ್ಸ್ ಇದ್ದರೂ ಸಹ ನಾನು ಅದಕ್ಕೆ ಪ್ರಿಪೇರ್ ಮಾಡಿ ಅವಳಿಗೆ ಟೀಚು ಮಾಡ್ತಾ ಇದ್ದೆ. ನನಗೆ ಗೊತ್ತಾಗದೆ ಹೋದರೆ ಅವರು ಟೀಚರ್ಸ್ನೂ ಕೇಳಿ ಮಾಡಿಸ್ತಾ ಇದ್ವಿ. ಅವಳು ಸ್ವಲ್ಪ ಗೂಗಲ್ ಹೆಲ್ಪ್ ತೊಗೊಂಡು ಎಲ್ಲರೂ ಕ್ಲಾಸಸ್ ಕೇಳಿಸ್ಕೊಂಡು ಅದಕ್ಕೂ ಪ್ರಿಪೇರ್ ಆಗಿದ್ದು. ಮತ್ತು ಅವ್ರ ಟೀಚರ್ಸ್ ಯಾವ ಮಿನಿಟ್ ಯಾವ ಡೌಟ್ ಕೇಳಿದ್ರು ಅಲ್ಲೇ ಕ್ಲಾರಿಫೈ ಮಾಡಿದ್ದಾರೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಲೆಕ್ಚರರ್ಸ್. ಯಶ್ಮಿತಾ, ನಿನ್ನ ಮುಂದಿನ ಗೋಲ್ ಏನಾಗಬೇಕು ಅಂದ್ಕೊಂಡಿದ್ಯಾ? ಯಾವ ರೀತಿಯಾಗಿ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೆ? KCET ಈಗ ಬರ್ದು ಒಳ್ಳೆ ಕಾಲೇಜ್ಗೆ ಹೋಗಿ BTech ಮುಗಿಸ್ಬೇಕು ಅಂತ. ಓಕೆ. ಸೊ IT ಸೆಕ್ಟರ್ಗೆ ಹೋಗಬೇಕು ಅನ್ನೋದು ನಿನ್ನ ಗುರಿಯಾಗಿದೆ? AI ಮಾಡಬೇಕು ಅಂತ ಈಗ ಗುರಿ ಇದೆ. AI ಮಾಡಬೇಕು. ಓಕೆ. ಸೊ ನಿಮ್ಮ ಮುಂದಿನ ಕನಸಿಗೆ, ಮುಂದಿನ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದಿಷ್ಟು ಯಶ್ಮಿತಾ ಹಾಗೂ ಅವರ ಪ್ಯಾರೆಂಟ್ ಮಾತಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.